ನಿಜವಾದ ಪ್ರೀತಿ ಯಾವುದು ಗೊತ್ತಾ? ಒಂದು ಹುಡುಗ ಒಂದು ಹುಡುಗಿಯನ್ನು 10 ವರ್ಷ ಪ್ರೀತಿಸಿ ಮತ್ತೆ ಇಷ್ಟ ಇಲ್ಲ ಎಂದು ಬಿಟ್ಟು ಬಿಡೋದು. ಹಾಗೆ ಒಂದು ಹುಡುಗಿ ಕೂಡ ಒಂದು ಹುಡುಗನನ್ನು 10 ವರ್ಷ ಪ್ರೀತಿಸಿ ನನಗೆ ಇಷ್ಟ ಇಲ್ಲ ಎಂದು ಬಿಟ್ಟು ಬಿಡೋದು. ಆದರೆ ಒಂದು ಹುಡುಗಿ ಮತ್ತೆ ಒಂದು ಹುಡುಗ 2 ವರ್ಷ, 6 ತಿಂಗಳು, 1 ವರ್ಷ ಹೀಗೆ ಪ್ರೀತಿ ಮಾಡಿ ಮತ್ತೆ ಜೀವನ ಪೂರ್ತಿ ಜೊತೆಯಲ್ಲೇ ಇರೋದು. ಇದು ಯಾಕೆ ಹೇಗೆ ಯೋಚಿಸಿ. ಕೆಲವು ಬಾರಿ ಕ್ವಾಂಟಿಟಿ ಅಲ್ಲ ಕ್ವಾಲಿಟಿ ಮುಖ್ಯವಾಗುತ್ತೆ. ನಾವು ಎಷ್ಟು ವರ್ಷ ಪ್ರೀತಿಸಿದೆವು ಎಂಬುದು ಮುಖ್ಯವಾಗುವುದಿಲ್ಲ, ಆದರೆ ನಾವು ಎಷ್ಟು ಅನ್ಯೋನ್ಯವಾಗಿ ಜೀವಿಸಿದೆವು, ಎಷ್ಟು ಪ್ರೀತಿಸಿದೆವು ಎಂಬುದು ಮುಖ್ಯವಾಗುತ್ತದೆ. ಪ್ರೀತಿಯಲ್ಲಿ ಸೋಲುವುದಕ್ಕೆ ಒಂದೇ ಕಾರಣ, ನಿಮ್ಮ ಪ್ರೀತಿಯಲ್ಲಿ ಕ್ವಾಲಿಟಿ ಇಲ್ಲದೇ ಇರೋದು. ತುಂಬ ಕಡಿಮೆ ಜನ ಮಾತ್ರ ತಮ್ಮ ಪ್ರೀತಿಯಲ್ಲಿ ಕ್ವಾಲಿಟಿಯನ್ನು ಕಾಪಾಡ್ಕೋತಾರೆ ಮತ್ತೆ ಜೀವನ ಪೂರ್ತಿ ಜೊತೆಲೇ ಇರ್ತಾರೆ. 10 ವರ್ಷ ಪ್ರೀತಿಸಿ ಮದುವೆ ಆದವರ ಮಧ್ಯೆ ಇಲ್ಲದೆ ಇರುವ ಬಾಂಡಿಂಗ್ ಮತ್ತೆ 1 ವರ್ಷ ಪ್ರೀತಿಸಿ ಮದುವೆ ಆದವರ ಮಧ್ಯೆ ಯಾಕೆ ಇರುತ್ತೆ? ಒಂದೇ ಸಮಸ್ಯೆ, ಅವರ ಮಧ್ಯೆ ಕ್ವಾಲಿಟಿ ಇರೋದಿಲ್ಲ, ಇವರ ಮಧ್ಯೆ ಕ್ವಾಲಿಟಿ ಇರುತ್ತೆ. ನಿಮ್ಮ ಪ್ರೀತಿಯಲ್ಲಿ ನೀವು ಕ್ವಾಲಿಟಿಯನ್ನು ಸಾಧಿಸಿ ಮತ್ತೆ ಆಗ ನೀವು ನಿಜವಾದ ಪ್ರೀತಿಯನ್ನು ಸಾಧಿಸ್ತೀರಿ.